ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗಿಲ್ಲಿಯ ಹೊಸ ಸಿನಿಮಾ ಪಳಾರ್ ಸಿನಿಮಾ ಆಲ್ರೆಡಿ ಆಕ್ಷನ್ ಕಟ್ ಏಳಾಗಿದೆ. ಈಗ ಹೊಸ ಸಿನಿಮಾ ಬಂದ ಕಾರಣ ಕಾವ್ಯರವರ ತಂದೆ ತಾಯಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಲು ಕಾವ್ಯರವರ ಮನೆಗೆ ತೆರಳಿದ್ದಾರೆ ಗಿಲ್ಲಿಯವರು. ಆ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ. ಗಿಲ್ಲಿಯವರು ಇಲ್ಲಿಯವರೆಗೂ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ರೋಲ್ಗಳನ್ನು ಮಾಡುತ್ತಿದ್ದರು. ಆದರೆ ಇದೇ ಫಸ್ಟ್ ಟೈಮ್ ಅವರೇ ಹೀರೋ ಆಗಿ ಮಾಡುತ್ತಿರುವ ಸಿನಿಮಾ, ಅದು ದೊಡ್ಡ ಪ್ರೊಡಕ್ಷನ್ನಲ್ಲಿ. ಒಬ್ಬ ಬಡ ರೈತರ ಮಗ ಮಂಡ್ಯದಿಂದ ಬಂದು ತನ್ನ ಟ್ಯಾಲೆಂಟ್ನಿಂದ ಶೋಗಳಲ್ಲಿ ಕಾಣಿಸಿಕೊಂಡು ಅದಾದ ನಂತರ ದೊಡ್ಡ ಶೋ ಆದ ಬಿಗ್ ಬಾಸ್ಗೆ ಹೋಗಿ ಅಲ್ಲಿಂದ ಜನಗಳ ಅತಿಯಾದ ಪ್ರೀತಿಯನ್ನು ಗಳಿಸಿ ಈಗ ದೊಡ್ಡ ಹೀರೋ ಆಗೋದು ಅಷ್ಟು ಸುಲಭವಲ್ಲ. ಈಗ ತುಂಬ ಜನ ಗಿಲ್ಲಿಯವರನ್ನು ಟ್ರೋಲ್ ಮಾಡುತ್ತಿದ್ದಾರೆ. ಯಾಕೆಂದರೆ ಇವನಿಗ್ಯಾಕೆ, ಇವನೊಬ್ಬ ಕಾಮಿಡಿ ಪೀಸ್, ಇವನು ಕಾಮಿಡಿ ಆ್ಯಕ್ಟ್ ಮಾಡೋದಕ್ಕೆ ಮಾತ್ರ ಸೂಕ್ತ, ಇವನು ಹೀರೋ ಆಗೋದಕ್ಕಲ್ಲ, ಇವನಿಗೆ ಯಾಕೆ ಹೀರೋ ಪಾತ್ರ ಕೊಡ್ತಿದ್ದೀರಿ, 100% ಈ ಸಿನಿಮಾ ಫ್ಲಾಪ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಎಂತೆಂಥ ದೊಡ್ಡ ಹೀರೋಗಳ ಸಿನಿಮಾಗಳೇ ಓಡ್ತಾ ಇಲ್ಲ, ಅದರಲ್ಲಿ ಇವನು ಬೇರೆ ಬರ್ತಾ ಇದ್ದಾನೆ, ಇವನ್ ಸಿನಿಮಾ 100% ಓಡೋದಿಲ್ಲ ಅಂತೆಲ್ಲ ಕಮೆಂಟ್ ಹಾಕ್ತಿದ್ದಾರೆ. ಇದರಿಂದ ನಿಜವಾಗ್ಲೂ ಅವರ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನನ್ನ ಪ್ರಕಾರ ಈ ಪಳಾರ್ ಅನ್ನೋ ಸಿನಿಮಾ ಕಿರಾತಕ ಸ್ಟೈಲ್ನಲ್ಲೇ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ನನಗೆ ಯಾಕೆ ಹಂಗೆ ಅನ್ನಿಸ್ತು ಅಂದರೆ 100% ಗಿಲ್ಲಿ ಈ ಥರದ ಸಿನಿಮಾಗಳಿಗೆ ಸೂಟ್ ಆಗ್ತಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅದೇ ರೀತಿ ಅವ್ರು ನಡ್ಕೊಳ್ಳೋ ರೀತಿ, ಅವ್ರ ಮಾತಿನ ಸ್ಟೈಲ್ ಎಲ್ಲವೂ ಕೂಡ ಒಂಥರ ಕಿರಾತಕ ಸ್ಟೈಲ್ನಲ್ಲಿ ಸೂಟ್ ಆಗುತ್ತೆ. ಅದಕ್ಕಾಗಿಯೇ ಈ ಸಿನಿಮಾವು ಕೂಡ ಕಿರಾತಕ ಸ್ಟೈಲ್ನಲ್ಲೇ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಗಿಲ್ಲಿಯ ಆಸೆಯಂತೆಯೇ ಗಿಲ್ಲಿಯ ಬರ್ತ್ಡೇಯ ದಿನವೇ ದೇವಸ್ಥಾನದಲ್ಲಿ ಅವರ ಸಿನಿಮಾದ ಟೈಟಲ್ ಕೂಡ ರಿವೀಲ್ ಮಾಡಿದ್ದಾರೆ. ಅದೇ ರೀತಿಯೇ ರವಿಚಂದ್ರನ್ ಸರ್ ಕೂಡ ಆಕ್ಷನ್ ಕಟ್ ಹೇಳಿದ್ದಾರೆ. ಈಗ ಎಲ್ಲರ ಆಶೀರ್ವಾದ ಪಡೆದ ಗಿಲ್ಲಿ ಈಗ ಬಿಗ್ ಬಾಸ್ನಲ್ಲಿ ಅತಿ ಉತ್ತಮವಾದ ಸ್ನೇಹ ಹೊಂದಿದ್ದ ಕಾವ್ಯರವರ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯಲು ಅವರ ಮನೆಗೆ ತೆರಳಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಅವರ ಫ್ಯಾನ್ಸ್ಗಳು. ಆದರೆ ಅದೆಲ್ಲವೂ ಸುಳ್ಳು, ಅದೆಲ್ಲವೂ ಕೂಡ AI ಎಡಿಟ್ ಮಾತ್ರ. ಅದು ಕಾವ್ಯರವರು ಅವರ ತಂದೆ ತಾಯಿಯ ಜೊತೆ ತೆಗೆದುಕೊಂಡ ಫೋಟೋ ಹಾಗೂ ವಿಡಿಯೋ. ಆದರೆ ಕಾವ್ಯ ಹಾಗೂ ಗಿಲ್ಲಿ ಫ್ಯಾನ್ಸ್ ಏನು ಮಾಡಿದ್ದಾರೆ ಎಂದರೆ, ಕಾವ್ಯ ಅವರ ತಂದೆ ತಾಯಿ ಜೊತೆ ಗಿಲ್ಲಿಯೂ ಕೂಡ ಫೋಟೋ ತೆಗೆಸಿಕೊಂಡಂತೆ AI ಎಡಿಟ್ ಮಾಡಿದ್ದಾರೆ. ಇದರಿಂದ ತುಂಬ ಜನಕ್ಕೆ ಗಿಲ್ಲಿ ಕೂಡ ಅವರ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯಲು ಹೋಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ನನ್ನ ಪ್ರಕಾರ ಗಿಲ್ಲಿಯವರಿಗೆ ಕಾವ್ಯರವರ ತಮ್ಮ ಹಾಗೂ ಅವರ ತಂದೆ ತಾಯಿ ಕೂಡ ಗಿಲ್ಲಿಗೆ ಮೊದಲ ಸಿನಿಮಾಗೆ ವಿಶ್ ಮಾಡೇ ಮಾಡಿರ್ತಾರೆ. ಗಿಲ್ಲಿಯ ಹೊಸ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.